ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಅಮೀರ್ ಕನ್ನಡ ಬ್ಲಾಗ್ ಚಾನಲ್. ಇವತ್ತು ನಾನು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡತ್ತೀನಿ ನೋಡಿರಿ. ನಿನ್ನೆ ತುಂಬ ಲೆಂತಿ ಆಗುತ್ತೆ ಅಂತೇಳಿ ಅದನ್ನು ಅಷ್ಟಕ್ಕೆ ಕಟ್ ಮಾಡಿ ಇವತ್ತು ಅದೇ ವಿಡಿಯೋನೇ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಅವತ್ತೇನು ಒನ್ ಡೇ ಟ್ರಿಪ್ ಹೋಗಿದ್ವಲ್ಲ, ಅವತ್ತು ಅದೇ ವಿಡಿಯೋನೇ ನೆಕ್ಸ್ಟ್ ಭಾಗ ಪಾರ್ಟ್ 2 ಅಂತ ಮಾಡಿ ಮಾಡ್ತಾ ಇರೋದು ಇದನ್ನು. ಫ್ರೆಂಡ್ಸ್, ಇವಾಗ ಮುಳ್ಳಯ್ಯನಗಿರಿ ನೋಡಿಕೊಂಡು ಆನ್ ದ ವೇ ಬರಬೇಕಾದ್ರೆ ನಾವು ಈಗ ದತ್ತಾತ್ರೇಯ ಪೀಠ ಅಲ್ಲಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕಿರೋಂಥದ್ದು ಇದು ಮೇನ್ ರೋಡಲ್ಲೇ ಐತಿ, ಹೊನ್ನಮ್ಮನ ಹಳ್ಳ ಅಂತೇಳಿ. ಅಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೆ, ರೋಡಲ್ಲಿ ಸಿಗುತ್ತೆ ನೋಡಿರಿ. ಇದನ್ನು ನೋಡ್ಕೊಂಡು ಹೋದೈತೆ ಅಂತೇಳಿ ಇಲ್ಲಿ ಇಳಿಸ್ಕೊಂಡಿದ್ವಿ. ಚೆನ್ನಾಗಿತ್ತು ಪ್ಲೇಸಸ್ ನೋಡೋಕೆ ಮಾತ್ರ. ನಾವು ಫಸ್ಟ್ ಸತಿ ಬಂದಾಗ ಇದೆಲ್ಲ ಮಿಸ್ ಮಾಡ್ಕೊಂಡಿದ್ವಿ, ಹೋಗಿರಲಿಲ್ಲ, ನೋಡಿರಲಿಲ್ಲ. ಹಾಗಾಗಿ ಈ ಸತಿ ನೋಡ್ಕೊಂಬಂದ್ರಾಯ್ತು ಅಂತೇಳಿ ಇಲ್ಲಿ ಬಂದಿದ್ವಿ. ನೀರೊಂದು ಸ್ವಲ್ಪ ಕಮ್ಮಿ, ಅಂದರೆ ಮಳೆಗಾಲ ಅಲ್ಲ ನೋಡ್ರಿ ನಾವು ಹೋಗಿದ್ದು, ಹಾಗಾಗಿ ನೀರೊಂದು ಸ್ವಲ್ಪ ಕಮ್ಮಿ ಇತ್ತು. ಆದರೂ ಪರವಾಗಿಲ್ಲ, ಚೆನ್ನಾಗಿತ್ತು. ನೀರಿದ್ದ ಟೈಮಲ್ಲಿ ಹೋಗಿದ್ದೆ ಇನ್ನೂ ಚೆನ್ನಾಗಂತ ಅನ್ನಿಸ್ತಿತ್ತು ಅಂತ ಅನ್ನಿಸ್ತು ನನಗೆ. ಇದನ್ನು ಹೊನ್ನಮ್ಮನ ಹಳ್ಳ ನೋಡಿಕೊಂಡು ಮತ್ತೆ ಫ್ರೆಂಡ್ಸ್, ಇವಾಗ ನಾನು ನೆಕ್ಸ್ಟ್ ಡೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ ಬೇಜಾರಾಗ್ಬಿಡ್ತು ನನಗೆ. ಯಾಕಪ್ಪ ಅಂತಂದರೆ ಅಲ್ಲಿ ಇನ್ನೂ ಪ್ಲೇಸಸ್ ಎಲ್ಲ ಹೋಗಿದ್ದೀವಿ ನೋಡಿರಿ, ಎಲ್ಲ ವೀಡಿಯೋಸು ಡಿಲೀಟ್ ಆಗಿದ್ದಾವೆ. ನಾವೇನೋ ಮಾಡೋಕ್ಕೆ ಹೋಗಿ ಅದು ಇನ್ನೇನೋ ಆಯಿತು, ಫುಲ್ಲು ಮೆಮೊರಿ ಫುಲ್ ಆಗ್ಬಿಟ್ಟಿತ್ತು ನೋಡಿರಿ ನಂದು. ಹಂಗಾಗಿ ಎಲ್ಲ ಅಷ್ಟು ವೀಡಿಯೋಸು, ಪ್ರತಿಯೊಂದು ವೀಡಿಯೋಸ್ ಅಂದರೆ ಅಲ್ಲಿ ಏನು ಹೋಗಿದ್ವಿ ನೋಡಿರಿ ನಾವು. ಹೊನ್ನಮ್ಮನ ಹಳ್ಳ ಮುಗಿಸ್ಕೊಂಡು ಮಾಣಿಕ್ಯ ದಾರ ಮತ್ತು ದತ್ತಾತ್ರೇಯ ಪೀಠ, ಇನ್ನೊಂದು ಯಾವುದೋ ಪ್ಲೇಸಿಗೆ ಹೋಗಿದ್ವಿ ನೋಡಿರಿ, ನೆನಪಾಗ್ತಾ ಇಲ್ಲ. ಅದೆಲ್ಲನೂ ತುಂಬ ಚೆನ್ನಾಗಿ ಬಂದಿದ್ದು ವೀಡಿಯೋಸು. ಮತ್ತು ಚೆನ್ನಾಗಿ ಮಜಾ ಮಾಡಿಕೊಂಡು ಕಾರಲ್ಲೆಲ್ಲ ಸಾಂಗ್ ಹಾಡ್ಕೊಂಡು ಹೋಗಿದ್ವಿ. ಬಟ್ ಅದೆಲ್ಲ ವೀಡಿಯೋಸನ್ನು ಪ್ರತಿಯೊಂದೂ ಡಿಲೀಟ್ ಆಗಿದ್ದಾವೆ. ಫುಲ್ ಬೇಜಾರಾಗ್ಬಿಡ್ತು ನನಗೆ. ಯಾಕೆ ಹಿಂಗೆ ಆಯಿತು ಅಂತ ಗೊತ್ತಿಲ್ಲ. ಯಾವಾಗಲೂ ಹಿಂಗೆ ಮಾಡ್ಕೊಂಡಿರಲಿಲ್ಲ ನಾನು. ಈ ಸತಿ ಫುಲ್ ಎಡವಟ್ಟು ಆಗಿಬಿಡ್ತು, ಎಲ್ಲ ವೀಡಿಯೋಸು ಡಿಲೀಟ್ ಆಗಿದ್ದಾವೆ. ಹಾಗಾಗಿ ನಾನು ಅದು ಎಷ್ಟು ವೀಡಿಯೋ ಇತ್ತು ನೋಡಿರಿ, ಆ ವೀಡಿಯೋನೇ ನೆಕ್ಸ್ಟ್ ಡೇ ಬ್ಲಾಗಿಗೆ ಕಂಟಿನ್ಯೂ ಮಾಡಿ ಹಾಕ್ತಾ ಇರೋದು. ಇದು ಟ್ರಿಪ್ಪಿನ ನೆಕ್ಸ್ಟ್ ಡೇ ವ್ಲಾಗ್. ಬೆಳಗ್ಗೆ ನಾಷ್ಟ ಮಾಡತ್ತಾಗ ನೋಡಿರಿ ಎಲ್ಲರೂ ಸೇರಿಕೊಂಡು. ನಾಷ್ಟಕ್ಕೆ ಇವತ್ತು ಏನೇನು ಮಾಡಿದ್ದೆ ಅಂತಂತಂದ್ರೆ ನಾನು ದೋಸೆ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡ್ತಿರ್ಬೋದು ನೀವು, ದೋಸೆ ಅದು ಉತ್ತಪ್ಪದ ಥರ ಮಾಡ್ಕೊಂಡಿದ್ದೀನಿ. ದೋಸೆ ಮಾಡಿದ್ದೀನಿ, ಅದ್ರ ಜೊತೆಯಲ್ಲಿ ಕಾಯಿ ಚಟ್ನಿನೂ ಮಾಡ್ಕೊಂಡಿದ್ದೀನಿ. ಕೆಂಪು ಮೆಣಸಿನ್ಕಾಯಿ ಮಾಡಿದ್ದೀನಲ್ಲ, ಕಲರು ಸ್ವಲ್ಪ ಕೆಂಪಗಾಗಿದೆ. ಮತ್ತು ಉಪ್ಪಿಟ್ಟು, ನಮ್ಮ ಮನೆಯವರು ದೋಸೆ ತಿನ್ನಲ್ಲ, ಹಾಗಾಗಿ ಒಂಚೂರು ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ವಿ. ಮತ್ತು ರಾತ್ರಿ ರೈಸ್ ಮಾಡ್ಕೊಂಡಿದ್ವಿ ನೋಡಿರಿ ನಿನ್ನೆ ಬಂದ ತಕ್ಷಣವೇ. ಹಂಗಾಗಿ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಸ್ವಲ್ಪ ಮತ್ತೆ ಬಿಸಿ ಮಾಡಿಕೊಂಡೆ ನಾನು. ಈಗ ಅಕ್ಕಿ ರೇಟ್ ನೋಡಿದರೆ ಫುಲ್ ಗಗನಕ್ಕೆ ಏರಿತ್ತೆ, ಹಂಗಾಗಿ ವೇಸ್ಟ್ ಮಾಡೋದೇನು ಅಂತೇಳಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಒಂದು 3 ಥರ ವೆರೈಟಿ ತಿಂಡಿ ಆಗೈತಿ. ದೋಸೆ ಹಾಕ್ಕೊಡ್ತಾ ಇದ್ದೀನಿ ಬಿಸಿ ಬಿಸಿದು. ಅವ್ರಿಗೆ ಏನೇನು ಬೇಕು ಹಾಕ್ಕೊಂಡು ಹುಡುಗರು ಮತ್ತು ನಮ್ಮ ತಂಗಿ ಎಲ್ಲ ಸೇರಿಕೊಂಡು ನಾಷ್ಟ ಮಾಡ್ತಿದ್ದಾರೆ. ಗಂಡು ಮಕ್ಕಳದ್ದು ಆಯ್ತು ನೋಡಿರಿ. ನಮ್ಮ ಮನೆಯವರು ಮತ್ತು ನಮ್ಮ ತಂಗಿ ಯಜಮಾನರು ಇಬ್ಬರು ಅವರು ನಾಷ್ಟ ಮುಗಿಸ್ಕೊಂಡು ಹೊರಗಡೆ ಹೋಗಿದ್ದಾರೆ. ಈಗ ನಾವು ಮಾಡಾಕತ್ತೀವಿ ನೋಡಿರಿ. ನಯನ ಆ ಕಡೆ ಕೂತ್ಕೊಂಡು ಮಾಡ್ತಿದ್ದಾಳೆ, ಇವ್ರು ಈ ಕಡೆ ಕೂತ್ಕೊಂಡು ಮಾಡ್ತಿದ್ದಾರೆ. ನಯನ ಅಂದರೆ ಪಿಂಟು ಊಟ ಮಾಡೋಕ್ಕೆ ಬಿಡೋಲ್ಲ ನೋಡಿರಿ ಇವರಿಗೆ, ಹಾಗಾಗಿ ಅವಳು ಆ ಕಡೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ, ಇವರು ಈ ಕಡೆ ಕೂತ್ಕೊಂಡು ಊಟನ ಮಾಡ್ತಿದ್ದಾರೆ. ಊಟ ಎಲ್ಲ ಮುಗಿಸ್ಕೊಂಡು ಇದು ಮಧ್ಯಾಹ್ನ ನೋಡಿರಿ ಬೇಜಾರಾಗುತ್ತೆ ಅಂತ ಇದ್ದರು ಹುಡುಗರೆಲ್ಲನೂ ಸೇರಿಕೊಂಡು.
ಹಾಗಾಗಿ ಅದು ಏನಂತೀವಿ ನಮ್ಮ ಕಡೆ ಚೀಟಿ ಅಂತ ಹೇಳ್ತಾರೆ, ಅದನ್ನು ಆಟ ಆಡಾಕತ್ತಾರೆ ಎಲ್ಲರೂ ಸೇರಿಕೊಂಡು. ಇದ್ರಾಗಂತೂ ಫುಲ್ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗ ಜಾಸ್ತಿ ಅಂದರೆ ಜಾಸ್ತಿ ಆಡ್ತಿದ್ವಿ ಈ ಆಟನ. ಒಂದು 4 ಹೆಸರು, 4 ಜನ ಇದ್ದಾರೆ, 4 ಹೆಸರನ್ನು 4 ಚೀಟಿಲಿ ಬರೆಯೋದು. ಇವ್ರಿಗೆ 4 ಚೀಟಿ ಅಂದರೆ ಒಬ್ಬೊಬ್ರಿಗೆ 4 ಚೀಟಿ ಕೊಡೋದು, ಅದನ್ನು ಹಂಗೆ ಪಾಸ್ ಮಾಡ್ತಾ ಹೋಗೋದು. ಆ ಥರ ಆಟ ಇದು ಚೆನ್ನಾಗಿರುತ್ತೆ. ಯಾರು ಫಸ್ಟು 4 ಹೆಸರುಗಳನ್ನು ಸೇರಿಸಿ ಕೈ ಕೆಳಗೆ ಬಡಿತಾರೆ ನೋಡ್ರಿ, ಅವರು ವಿನ್ ಅಂತ ಅರ್ಥ. ಇದು ಆಡಿದವ್ರಿಗೆ ಗೊತ್ತಿರುತ್ತೆ, ನಮ್ಮ ಸೈಡ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಗೇಮು. ಚೀಟಿ ಆಡೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಒಟ್ಟಿನಲ್ಲಿ ಚೆನ್ನಾಗಿ ಮಜಾ ಸಿಗುತ್ತೆ. ಅದನ್ನು ಆಟ ಆಡ್ತಿದ್ದಾರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು. ಇವಾಗ ಸಂಜೆ ಆಯಿತು ನೋಡಿರಿ, ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟನ್ನು ಮಾಡಿದ್ವಿ. ಮುಗಿಸ್ಕೊಂಡು ಈಗ ನಾವು ಇದಕ್ಕೆ ಹೋಗ್ತಾಯಿದ್ವಿ, ಬೆಟ್ಟಕ್ಕೆ ಹೋಗ್ತಾಯಿದ್ವಿ ನೋಡಿರಿ. ನಾವು ಇವರು ಬಂದಿರಲಿಲ್ಲ, ನೋಡಿರಲಿಲ್ಲ ನೋಡಿರಿ ಬೆಟ್ಟನ. ಹಾಗಾಗಿ ನಾನು ವಿಡಿಯೋದಲ್ಲೆಲ್ಲ ತೋರಿಸ್ತಿದ್ನಲ್ಲ, ಇದು ಗೋಪುರ ನೋಡಿ ಅಕ್ಕ ತುಂಬ ಚೆನ್ನಾಗೈತೆ ದೇವಸ್ಥಾನ ಅಂತಂತ ಹೇಳ್ತಾಯಿದ್ರು. ಅದಕ್ಕೆ ನೋಡ್ಕೊಂಬಂದ್ರಾಯ್ತು ಅಂತೇಳಿ ಮತ್ತೆ ನಾನು ಬೆಟ್ಟಕ್ಕೆ ಕರ್ಕೊಂಬಂದ್ವಿ. ಸಂಜೆ ಇನ್ನೂ ಹೋಗ್ಬೇಕು, ಇನ್ನೂ ಸ್ವಲ್ಪ ಪ್ಲೇಸ್ ಇದೆ ಅರಸೀಕೆರೆಯಲ್ಲೆಲ್ಲ, ಅದೊಂದು ಸ್ವಲ್ಪ ತೋರಿಸ್ಕೊಂಡ್ರಾಗುತ್ತೆ ಅಂತೇಳಿ. ಬಿಸಿಲು ಜಾಸ್ತಿ ಇತ್ತಲ್ಲ, ಹಂಗಾಗಿ ಮಧ್ಯಾಹ್ನ ಏನು ಬರೋದಿರಲಿಲ್ಲ ನಾವು. ನಿನ್ನೆನೇ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಬೆಟ್ಟ ಎಲ್ಲ ಸುತ್ತಾಡಿದ್ವಿ ನೋಡ್ರಿ. ಹಂಗಾಗಿ ಕೈಕಾಲೆಲ್ಲ ಫುಲ್ ನೋವಿದ್ದು ಬೆಟ್ಟ ಏನು ಹತ್ತಕ್ಕೆ ಹೋಗಲಿಲ್ಲ, ಇಲ್ಲೇ ಹೊರಗಡೆಯಿಂದನೇ ನೋಡಿದರು. ಮತ್ತು ಸಂಜೆ ಆಗಿರೋದ್ರಿಂದ ಹತ್ತಿ ಇಳಿಯೋಕ್ಕೂ ಟೈಮು ಅಷ್ಟಾಗಿ ಇರಲಿಲ್ಲ ನಮಗೆ. ಹಾಗಾಗಿ ಬೆಟ್ಟ ಏನು ಹತ್ತಲಿಲ್ಲ, ಕೆಳಗಿಂದನೇ ಎಲ್ಲ ದೇವಸ್ಥಾನ ನೋಡಿಕೊಂಡು ಮತ್ತು ಕೆಳಗಿನ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅವರು. ಅಲ್ಲಿ ಒಂಚೂರು ಹೋದ್ರಂತೇಳಿ ಹೋಗೋಕ್ಕಂತೇಳಿ ಹುಡುಗರು ಅಲ್ಲಿ ಫುಲ್ ಪ್ಲೇಸ್ ಖಾಲಿ ಇದೆ ನೋಡಿರಿ. ಹಾಗಾಗಿ ಚೆನ್ನಾಗಿ ಆಟ ಆಡ್ತಿದ್ದು. ಸಂಜೆ ಟೈಮ್ ಅಲ್ವಾ, ಈ ಪೌರ್ಣಮಿ ಟೈಮಲ್ಲಿ ಮಾತ್ರ ರಶ್ ಇರುತ್ತೆ, ಬಿಟ್ಟರೆ ಈ ಟೈಮಲ್ಲೆಲ್ಲ ಫುಲ್ ಫ್ರೀಯಾಗಿ ಚೆನ್ನಾಗಿರುತ್ತೆ ಆಟ ಆಡೋಕ್ಕಾಗಲಿ ಮಕ್ಕಳಿಗಾಗಲಿ. ಅದ್ರಾಗ ಸ್ವಲ್ಪ ತಂಪತ್ತು ಬೇರೆ ಬಿದ್ದಿತ್ತು, ತುಂಬ ಚೆನ್ನಾಗಂತ ಅನ್ನಿಸ್ತಾಯಿತ್ತು. ಫುಲ್ ಖುಷಿಯಿಂದ ಮಕ್ಕಳೆಲ್ಲ ಆಟ ಆಡಿದ್ದು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಮತ್ತೆ ಸೆಲ್ಫಿ ಫೋಟೋ ಇದಂತೂ ಇದ್ದೇ ಇರುತ್ತೆ. ಒಂಚೂರು ವೀಡಿಯೋ ಮಾಡ್ಕೊಳ್ಳೋದು, ಸೆಲ್ಫಿ ತೆಕ್ಕೊಳ್ಳೋದು, ವೀಡಿಯೋ ಮಾಡ್ಕೊಳ್ಳೋದು, ಅಷ್ಟನ್ನು ಮಾಡಿಕೊಂಡು ಈಗ ಮತ್ತೆ ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ನೋಡಿರಿ. ಇಲ್ಲಿ ಫಸ್ಟ್ ಅಲ್ಲಿ ಹೋಗಿದ್ವಿ, ಆಮೇಲೆ ಈ ಕಡೆ ಬಂದಿದ್ದು. ಆ್ಯಕ್ಚುಲಿ ಫಸ್ಟ್ ಇಲ್ಲಿಗೆ ಬರಬೇಕಾಗಿತ್ತು, ಬಟ್ ಕಾರ್ನ ತೊಗೊಂಡೋಗಿ ಅಲ್ಲಿ ನಿಲ್ಲಿಸಿದ್ರಲ್ಲ, ಹಾಗಾಗಿ ಅಲ್ಲೆಲ್ಲ ಕರ್ಪೂರ ಹಾಕಿ ನಮಸ್ಕಾರ ಮಾಡಿಕೊಂಡು ಇವಾಗ ಕೆಳಗಿನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮುಂದೆ ಹೆಂಗೆ ಓಡ್ತಾನೆ ಅಂತೇಳಿ ಅವನಿಗೆ ಫುಲ್ ಫ್ರೀ ಅಂತ ಅನಿಸ್ತಾಯಿತ್ತು ನೋಡ್ರಿ ಜಾಗ. ಹಂಗಾಗಿ ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ದ ಅವನು. ದೇವಸ್ಥಾನಕ್ಕೆ ಹೋಗಿ ಅವರು ಹಣ್ಣುಕಾಯಿ ತೊಗೊಂಡ್ರು ನೋಡ್ರಿ ಅಲ್ಲಿ. ಮತ್ತು ಅಲ್ಲಿ ಮ್ಯಾಲಂತರೂ ಗುಡ್ಡ ಹತ್ತಕ್ಕಾಗಲಿಲ್ಲ, ಹತ್ತಬೇಕಂತ ಅನಿಸಿತ್ತು ನಮಗೂ. ಆದರೆ ಸಂಜೆ ಜಾಸ್ತಿ ಆಗಿತ್ತು, ಹಂಗಾಗಿ ಹತ್ತಿಳಿಯೋಕ್ಕೆ ಸಂಜೆ ಆಗುತ್ತಂತ ಹೇಳಿ ಸ್ವಲ್ಪ ಬೇಗ ಬಂದಿದ್ರೆ ಹತ್ತಿಳಿಬೋದಾಗಿತ್ತು. ಆದರೆ ಬಿಸಿಲಿಗೆ ಹೆದರ್ಕೊಂಡು ನಾಷ್ಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾ ಕೂತ್ಕೊಂಡು, ಹಾಗಾಗಿ ಬೇಗ ಬರೋಕ್ಕಾಗಲಿಲ್ಲ. ಲೇಟಾಗಿ ಬಂದ್ವಿ. ಲೇಟ್ ಆದಮೇಲೆ ಹತ್ತಿಳಿಯೋಕ್ಕಾಗಲ್ವಲ್ಲ ಅಂತೇಳಿ ಹೋಗೋಕ್ಕಾಗಲಿಲ್ಲ. ಮತ್ತು ಇನ್ನೊಂದ್ಸತಿ ಯಾವಾಗಲಾದ್ರು ಬಂದಾಗ ಹತ್ತಂತ ಹೋಗೋಕ್ಕ ಅಂತ ಅಂದು ಸರಿ ಬಿಡ ಅಂತೇಳಿ ಅಲ್ಲಿ ಬರೀ ಕಲ್ಪುರ ಹಾಕಿ ನಮಸ್ಕಾರ ಮಾಡ್ಕೊಂಬಂದರು. ಇಲ್ಲಿ ಬಂದು ಕೆಳಗಿನ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡ್ಸಾತ್ತಾರೆ ನೋಡ್ರಿ ಇವರು. ಅವರೇ ತೊಗೊಂಡಾರೆ. ನಾವು ಇನ್ನೇನು ಪೌರ್ಣಮಿಗೆ ಬರ್ತಾನೆ ಇರ್ತೀವಿ, ಹಾಗಾಗಿ ಇವ್ರು ನಾವೇನು ಮಾಡಿಸಿಲ್ಲ, ಅವರು ಹಣ್ಣು ಕಾಯಿ ಮಾಡಿಸ್ಕೊಂಡ್ರು. ಈಗ ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಅರಸೀಕೆರೆ ಬಂದಿದ್ದೀವಿ. ಶಿವಾಲಯ ದೇವಸ್ಥಾನ ಇದು, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನೋಡ್ರಿ. ಆಲ್ಮೋಸ್ಟ್ ಅಲ್ಲೂ ಅರಸೀಕೆರೆಯಲ್ಲಿ ಯಾರ್ಯಾರು ನನ್ನ ಬ್ಲಾಗನ್ನು ನೋಡ್ತಾರೆ ನೋಡ್ರಿ, ನಮ್ಮ ಊರಲ್ಲಿ ಮತ್ತು ಅರಸೀಕೆರೆಯಲ್ಲಿ ಬ್ಲಾಗ್ ನೋಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹಿಂಗೆ ಸಂಜೆ ಟೈಮ್ ಬಂದಿದ್ವಲ್ಲ, ಇದು ಎಲ್ಲ ನೋಡ್ಕೊಂಡು ಹೋದ್ರಾಯ್ತು ಅಂತೇಳಿ ಬಂದಿದ್ದಾರೆ. ಬೇಲೂರು ಹಳೆಬೀಡು ಈ ಥರ ಸೇಮ್ ಅದೇ ಥರನೇ ಇದು ಪ್ಲೇಸು. ಆಲ್ರೆಡಿ ನಿಮ್ಗೆ ಒಂದು ಸತಿ ಮೊನ್ನೆ ಶಿವರಾತ್ರಿ ಟೈಮಲ್ಲಿ ನೋಡಿರಿ, ಶಿವರಾತ್ರಿ ಟೈಮಲ್ಲಿ ಬಂದಿದ್ವಿ ನಾವು. ಅವತ್ತು ಸಂಜೆ ಎಲ್ಲರೂ ಬಂದು ಅವತ್ತೂ ಹಣ್ಣುಕಾಯಿ ಮಾಡಿಸ್ಕೊಂಡು ಹೋದ್ವಿ. ಆವತ್ತು ತೋರಿಸಿದ್ದೇನೆ ಅಂದರೆ ಸ್ವಲ್ಪ ತೋರಿಸಿದ್ದೆ. ಅವತ್ತು ಲೈಟಿಂಗ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ರು. ಇವತ್ತು ಏನೂ ಇಲ್ಲ, ಫುಲ್ಲು ಪ್ಲೇನಾಗಿ ಇದೆ. ದೇವಸ್ಥಾನ ಮಾತ್ರ ಸೇಮ್ ಬೇಲೂರು ಹಳೆಬೀಡು ಏನು ಬರುತ್ತೋ ಅದೇ ರೀತಿಯೇ ಇರುತ್ತೆ. ಹುಡುಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಮಜಾ ಮಾಡ್ತಿದ್ದಾರೆ ಅಂತೇಳಿ. ಒಂಥರ ಖುಷಿ ಆಯಿತು ಅಂತಲೇ ಅನ್ಬೋದು. ಇದ್ದಿದ್ದೊಂದು 4-5 ದಿವಸ ಇದ್ದರು, ಬಟ್ ಫುಲ್ ಖುಷಿಯಾಗಿ ಇದ್ವಿ ಅಂತ ಅನ್ಬೋದು. ಆದರೆ ಪ್ರತಿಯೊಂದು ವೀಡಿಯೋನೂ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಇರೋದ್ರಲ್ಲೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ಒಂದು ಸ್ವಲ್ಪ ಏನಾಯಿತು ಅಂತಂದರೆ, ಅದೇ ಈಗ ಹೇಳಿದ್ನೆಲ್ಲ ಪ್ರಾಬ್ಲಮ್. ನಾನು ಜಾಸ್ತಿ ವೀಡಿಯೋ ಡಿಲೀಟ್ ಆಗಿಬಿಟ್ಟವು. ಅದು ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಸಿಕ್ಕಾಪಟ್ಟೆ ವೀಡಿಯೋಸ್, ಒಂದು 2-3 ವೀಡಿಯೋ ಆಗೋಷ್ಟು ವೀಡಿಯೋಸು ಡಿಲೀಟ್ ಆಗಿದ್ದಾವೆ. ಇನ್ನೇನು ಮಾಡೋಕ್ಕಾಗಲ್ಲ ನೋಡಿರಿ, ಅನಿವಾರ್ಯ ಮುಗಿದು ಹೋಗೈತಿ. ಭಾಳ ಬೇಜಾರಾಗ್ಬಿಡ್ತು ನನಗೆ, ಅದೊಂದು ವಿಷಯ ಬೇಜಾರಾಗಿತ್ತು. ಇದ್ದರೆ ಇನ್ನೂ ಚೆನ್ನಾಗಿ ವಿಡಿಯೋನ ಮಾಡ್ಬೋದಾಗಿತ್ತಲ್ಲ ಅಂತ ಅನ್ನಿಸ್ತು ನನಗೆ.
ಏನೂ ಮಾಡೋಕ್ಕಾಗಲ್ಲ, ಮಿಸ್ ಆಯಿತು. ಇಲ್ಲಿ ಶಿವಾಲಯ ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲೊಂದು ಸೆಲ್ಫಿ ತಗೊಂಡು ಮತ್ತೆ ನಾವು ಕೊಟ್ಟೆ ಬಾರೆ ಬಾರೆ ಎಂತ ಹುಡುಗಿಯಪ್ಪ ಅಲ್ಲಿ ಕೊಡ್ತೀವಿ ಬಂದ. ಇವಾಗ ನೋಡ್ರಿ ನಾವು ಚಿಕ್ಕ ತಿರುಪತಿಗೆ ಬಂದಿದ್ದೀವಿ. ಇದನ್ನು ಆಲ್ರೆಡಿ ಒಂದು ಸತಿ ವಿಡಿಯೋ ಮಾಡಿದ್ದೀನಿ ನಾನು. ನೀವು ನಮ್ಮ ಮನೆ ಓನರ್ ಇದ್ದರು ನೋಡ್ರಿ, ಅವ್ರ ಜೊತೆ ಸೇರಿಕೊಂಡು ಇನ್ನೊಂದು ಸ್ವಲ್ಪ ಅವ್ರ ಮನೆಗೆ ನೆಂಟರು ಬಂದಿದ್ದರು, ಅವರೆಲ್ಲ ಸೇರ್ಕೊಂಡು ಬಂದಿದ್ದೆಲ್ಲ ಆ ಟೈಮಲ್ಲಿ ಬಂದಿದ್ವಿ ನಾವು. ಅವಾಗವಾಗ ಬರ್ತಾ ಇರ್ತೀವಿ ಜಾತ್ರೆ ಟೈಮಲ್ಲಿ, ಆ ಟೈಮಲ್ಲೆಲ್ಲ ಬರ್ತಾ ಇರ್ತೀವಿ. ಆದರೆ ಈ ಗುಡ್ಡನ ಹತ್ತಕ್ಕಾಗಿಲ್ಲ ನಮ್ಗೆ. ನಾವು ಬಂದು ಎಷ್ಟು ವರ್ಷ ಆಯಿತು, ಆದರೂ ನಮ್ಗೆ ಇನ್ನೂ ಈ ಗುಡ್ಡ ಹತ್ತಕ್ಕಾಗಿಲ್ಲ. ಸ್ವಲ್ಪ ಜಾಸ್ತಿ ಮೆಟ್ಲುಗಳಿದಾವೆ ಅಂತ ಹೇಳ್ತಿದ್ದಾರೆ, ಮತ್ತು ಸ್ಟ್ರೈಟಾಗಿದ್ದಾವೆ ಮೆಟ್ಲು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅದರ ಹತ್ರಕ್ಕೂ ಹೋಗಿಲ್ಲ. ಇಲ್ಲೇ ಬರೋದು ದೇವಸ್ಥಾನ ಒಳಗಡೆನೇ. ನಲ್ಲೇ ಒಂಚೂರು ನೋಡ್ಕೊ, ಒಳಗಡೆನೂ ಚೆನ್ನಾಗೈತಿ. ನಾನು ಒಳಗಡೆ ಮೊನ್ನೆ ಸತಿನೇ ವೀಡಿಯೋ ಮಾಡಿದ್ನಲ್ಲ, ಹಾಗಾಗಿ ನಾನು ಮತ್ತೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಜಾಸ್ತಿ ಒಳಗಡೆ ಮೊಬೈಲು ಅಲಾವಿಲ್ಲ ನೋಡ್ರಿ, ಹಾಗಾಗಿ ಒಳಗಡೆ ಏನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಾಡಲಿಲ್ಲ. ನಾನು ಮೊನ್ನೆ ಮಾಡಿದ್ನಲ್ಲ ಸರಿ ಬಿಡು ಅಂತೇಳಿ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ನೋಡ್ತಿರ್ಬೋದು ನೀವು. ಹಾವನ್ನು ನೋಡಿದ್ರೆ ಫುಲ್ಲದು ಮೀನನ್ನು ಹಿಡ್ದೈತೆ ನೋಡ್ರಿ. ಈ ಹೊಂಡದಲ್ಲಿ ನಾವು ಹಾವಿಲ್ಲ ಅಂತ ಅಂದ್ಕೊಂಡಿದ್ವಿ. ಆ ಸತಿ ಬಂದಾಗಲೂ ಒಂದು ಹಾವಿತ್ತು, ಬಟ್ ಇಷ್ಟೊಂದು ಹಾವಿದಾವಂತ ನನಗೆ ಗೊತ್ತಿರಲಿಲ್ಲ. ಸಿಕ್ಕಾಬಡೆ ಹಾವಿದಾವೆ ಇದರಲ್ಲಿ. ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಹಾವಿದಾವೆ ಅಂತೇಳಿ. ಆದರೆ ಇದು ಸಂಜೆ ಟೈಮ್ ಆಗಿರೋದ್ರಿಂದ ಬಿಸಿಲು ಚೆನ್ನಾಗಿ ಹೊಡಿದಿತ್ತಲ್ಲ ಮಧ್ಯಾಹ್ನ, ಅದು ಈಗ ತಂಪತ್ತಿನ ಟೈಮಲ್ಲಿ ಎಲ್ಲ ಹಾವುಗಳು ಬಂದು ಈ ಥರ ಮೇಲೆ ದಂಡಿಗೆ ಬಂದು ಕೂತ್ಕೊಂಡಿದ್ದು. ಇದು ನೋಡ್ತಿರ್ಬೋದು ನೀವು ಎಷ್ಟು ಕಾಣಿಸ್ತಿದಾವೆ ಅಂತೇಳಿ. ದಪ್ಪ ದಪ್ಪ ಹಾವೇ ಇದಾವೆ ಅದರೊಳಗಡೆ. ನನಗೆ ಆಶ್ಚರ್ಯ ಆಗ್ಬಿಡ್ತು, ಇಷ್ಟೊಂದು ಹಾವಿದಾವೆ ಇದರಲ್ಲಿ ಅಂಥೇಳಿ. ನಾವು ಆ ಸತಿ ಬಂದಾಗೆಲ್ಲ ಇಲ್ಲೇ ಕಾಲ ಮೇಲೆ ನೀರು ಹಾಕ್ಕೊಂಡು ಒಳಗಡೆ ಎಲ್ಲ ಓಡಾಡಿದ್ದೀವಿ. ಆದರೆ ಇಷ್ಟೊಂದು ಹಾವಿದಾವೆ ಅಂತ ಗೊತ್ತಿರಲಿಲ್ಲ. ಅವತ್ತು ಒಂದೇ ಒಂದು ನಮಗೆ ಕಾಣಿಸಿದ್ದು, ನಾವೇನೋ ಮಿಸ್ ಆಗಿ ಬಂದಿರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಜಾಸ್ತಿನೇ ಹಾವುಗಳಿದಾವೆ. ಒಳಗಡೆ ಇದಾವಲ್ಲ ಮೀನು ನೋಡ್ತಿರ್ಬೋದು ನೀವು ನೋಡ್ರಿ, ಅವು ಹೆಂಗೆ ಬರ್ತೈತೆ ಅಂತೇಳಿ. ನಂಗಂತೂ ಫುಲ್ ಹೆದರಿಕೆನೇ ಆಗ್ಬಿಡ್ತು. ನಮ್ಮ ಹುಡುಗರು ಗೊತ್ತಿಲ್ಲದಂಗೆ ಫಸ್ಟ್ ಸತಿ ಹೋಗಿ ನೀರಿಗೆ ಇಳಿದ್ಬಿಟ್ಟು ಕಾಲೆಲ್ಲ ತೊಳ್ಕೊತಾ ಇದ್ರು. ಆಮೇಲೆ ಪಕ್ಕಕ್ಕೆ ಬಂತಲ್ಲ, ನೋಡಿದ ತಕ್ಷಣ ನಮಗೂ ಹೆದರಿಕೆ ಆಯಿತು. ಮತ್ತು ಹಂಗೆ ಮೇಲೆ ಕರೆಸ್ಕೊಂಡ್ವಿ ಇಬ್ಬರೂ. ಆಮೇಲೆ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ದಪ್ಪ ದಪ್ಪಗೈತಿ ಹಾವು ಅಂತೇಳಿ. ಅವು ಮೀನನ್ನು ಹಿಡಿತಾ ಇದ್ದು ನೋಡ್ರಿ, ನೋಡ್ತಿರ್ಬೋದು ನೀವು. ಜಾಸ್ತಿನೇ ಇದ್ದು ಹಾವು. ನಾವು ಅದನ್ನು ನೋಡಿ ಆಶ್ಚರ್ಯ ಆಯ್ತು ನಮಗೂ. ಬಂತು ಅವು ದಂಡಿ ಬರ್ಬೇಕಂತ ಬರಕತ್ತಾವ ನೋಡಿ ವಾಪಸ್ ಹೊಂಟು. ಹೌದ ನೋಡ್ರಿ ಎಷ್ಟೊಬ್ಬ ಮೊನ್ನೆ ಬಂದು ಹೋಗಿದ್ವಿ. ಒಂದು ತಿಂಗಳು 2 ತಿಂಗಳು ಆಯ್ತಾನ. ಅವಾಗ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡಿದ್ದೆ. ಚಿಕ್ಕ ತಿರುಪ್ತಿ ನೋಡ್ರಿ, ಅಲ್ಲೆಲ್ಲ ಫೋಟೋ ತೆಕ್ಕೊಳಕತ್ತಾರ. ಕತ್ಲೆ ಆಯಿತು, ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಈಗ. ಇಲ್ಲಿಂದ ತಕ್ಕೊಂಡ್ರೆ ಕಾಣಿಸುತ್ತೆ, ತೋರಿಸ್ತೀನಿ. ಹಾಂ, ಇಷ್ಟು ದೊಡ್ಡದೈತಾ? ಕರೆಂಟ್ ಹೆಂಗೆ ಹಾಕಿದ್ರು ಇಲ್ಲಿ ಮ್ಯಾಗ ಬೆಟ್ಟ ಕತ್ತಾಗ ಕತ್ಲೆ ಆಗ್ತಾ ಬಂತಲ್ಲ, ಅಲ್ಲಿ ಮ್ಯಾಗ ಒಂದು ಹೆಂಗೆ ಕಾಣಿಸ್ತದ, ಅಲ್ಲಿ ಲಾಸ್ಟ್ ಬೆಟ್ಟ. ಆಯ್ತಾ?